तो चलिए शुरू करते हैं. Hello guys, so we are going to Ooty and the time is 3 am. My friend last moment ಅಲ್ಲಿ packing ಮಾಡ್ತಿದ್ದಾನೆ and I am counting the cash for trip. So let's go. ಗಾಡಿ ಸ್ಟಾರ್ಟ್ ಮಾಡಿ ಫಸ್ಟ್ ಹೋಗಿದ್ದು ನಾವು ಪೆಟ್ರೋಲ್ ಪಂಪ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ವಿ ಲೆಫ್ಟ್ ದ ಸಿಟಿ. ನನಗೆ ಫುಲ್ ನಿದ್ದೆ ಮಾಡಿ ಐ ಜಸ್ಟ್ ವೋಕ್ ಅಪ್ ಆ್ಯಂಡ್ ಸಾ ಮೈ ಫ್ರೆಂಡ್ ಡ್ರೈವಿಂಗ್. ಯಾರೂ ಮಲಗಿದ್ದಿಲ್ಲ, ನಾನು ಮಾತ್ರ ಮಸ್ತಾಗಿ ಮಲಗಿರೋದು. ಬ್ಯಾಕ್ ಸೈಡ್ ನಮ್ಮ ಜಾಕ್ ಭಾಯ್. ಲುಕ್ ಎಟ್ ಇಸ್ ಫೇಸ್, ಕಣ್ಣು ಫುಲ್ ಬ್ಲಾಸ್ಟ್. ಪಾಪ ನಿದ್ದೆನೇ ಮಾಡಿಲ್ಲ. ಡಿಪ್ರೆಷನ್. ವಿ ರೀಚ್ ಇಡ್ ಮೈಸೂರು ಅರ್ಲಿ ಮಾರ್ನಿಂಗ್. ವೆದರ್ ವಾಸ್ ಸೋ ಕೋಲ್ಡ್. ಅದೀಗ ಒಂದು ಟೀ ಬ್ರೇಕ್ ತಗೊಳ್ಳೋಣ ಅಂತ ಹೋಗೋಣ ಬನ್ನಿ ಗಾಯ್ಸ್. ಜಾಕ್ ಭಾಯ್ ಹುಡುಗಿಯ ಮಸ್ತಿಗೆನೆ ಹುಯ್ಯ ಕೆಲವೇ ನಿಮಿಷದಲ್ಲಿ ಊಟಿ ತಲುಪುತ್ತಿದ್ದೇವೆ. ಮುಂದಿನ ನಿರ್ಧಾರ ಊಟಿ. ನೆಕ್ಸ್ಟ್ ಸ್ಟಾಪ್ ಇಸ್ ಊಟಿ. ರೋಡ್ಗಳು ಬಲ ಇದೆ ಇಲ್ಲಿ, ಝೊಯ್ ಅಂತ. ಬೀಜಗಳನ್ನು ಗಟ್ಟಿ ಮಾಡಿ ಯಾವ ಇವೆಲ್ಲ ಬ್ರೋ ಸೈಕ್ ರೋಡ್ ಬ್ರೋ ಇದು. ಪುರ ಫಾರೆಸ್ಟ್ ನೋಡಿ ಗಾಯ್ಸ್. ಬಂಡೀಪುರ ಟೈಗರ್ ರಿಸರ್ವ್ ಅಂತೆ. ಇದೇನೋ ಇದೆ, ಎಲ್ಲ ಆಂಟಿಗಳು ಫೋಟೋ ಹಿಡ್ಸ್ಕೊಂತವ್ರೆ. ನಮಗೆಲ್ಲ ಗೊತ್ತಾಗೋಯ್ತು. ನೋಡ್ಬೋದು ನೀವು, ಇಲ್ಲೇನೋ ಮೀಟಿಂಗ್ ಮಾಡ್ತಿದ್ದಾರೆ. ಅಂತ ಪಕ್ಷಿಗಳು ಬರುತ್ತೆ ಇವಾಗ. ಪಕ್ಷಿಗೆ ಸ್ವಲ್ಪ ಊಟ ಹಾಕಿದ್ರೆ ಕು ಅಂತ ಓ ಅಲ್ಲಾಗಿ ಲೆವೆಲ್ಗೆ ಬಂದ ಟೈಗರ್ಸ್ ಲಿಫ್ಟ್ ಅಸ್ ವೆರಿ ಈಸಿಲಿ ಇನ್ಸೈಡ್ ದಿಸ್ ಫಾರೆಸ್ಟ್ ಬ್ರೋ ಅದು ಟೈಗರ್ ರಿಸರ್ವ್ ಬ್ರೋ. ಅದರಲ್ಲಿ ಇದರ ಬೈಕ್ಸ್ ಆರ್ ನಾಟ್ ಸೇಫ್. ಕಾರ್ಸ್ ಎಲ್ಲ ಸೇಫ್. ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ವಾವ್, ಫಾರಿನ್ ಥರ ಇದೆ ಗೈಸ್. ಏನು ಬ್ರೋದು ಮೇಲೆ ಬರ್ತಿರೋದು? ಹೌದು, ಒಂದೇನೆಗಳು ಆಗಿದೆ. ವಾಶ್ರೂಮ್ ಇತ್ತು, ಹೋಗೋಣ. ಲಾಡು ಲಿಮಿಟ್ ಸ್ಟಾರ್ಟ್ ಬಂದ್ರಪ್ಪ. ಗೈಸ್ ಫೈನಲಿ ಬಂಡೀಪುರ ಚೆಕ್ ಪೋಸ್ಟ್ ರೀಚ್ ಆಗಿದ್ದೀವಿ ಆ್ಯಂಡ್ ಸೀರಿಯಸ್ಲಿ ಇಯರ್ ಫುಲ್ ಚೆಕಿಂಗ್ ಮಾಡ್ತಿದ್ದಾರೆ ಪೊಲೀಸ್ ಅವರು. ಲೇಕಿನ್ ಈ ಸಾಲ ಕರ್ ಕ್ಯಾ ರಹಾ ಹೈ ಯಹಾಂ ಪೆ? ಕ್ಯಾರಿ ಮಾಡ್ತಿದ್ದೀರಾ ಇಲ್ಲ ಅಂತ ತುಂಬ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾರೆ. ಚೆಕಿಂಗ್ ಆಗಿತ್ತು. ಸದ್ಯಕ್ಕೆ ಏನೂ ತಂದಿದ್ದಿಲ್ಲ, ಸಿಗರೇಟ್ ಎಣ್ಣೆ ಏನೂ ತಂದಿಲ್ಲ. ಬಚಾವಾಗಿ ಇವಾಗ ಹೋಗ್ತಾ ಇದ್ದೀರಿ ಊಟಿಗೆ. ಅಲ್ಲ ಅಷ್ಟೊಂದು ಟೆನ್ಷನ್ ಆಗಿದಾರಲ್ಲ, ಏನಾಯ್ತು ಇವ್ರಿಗೆ ಅಂತ. ಇನ್ನೊಂದೇನಂದ್ರೆ ಅವ್ರು ಗಾಬರಿ ಆಗ್ಬಿಡ್ತಾರಲ್ಲ, ಅಲ್ಲಿಗೆ ಇಲ್ಲಿ ಓಡಾಡ್ತಿದ್ದಾರೆ. ಅಲ್ಲೇ ಸಿಗುತ್ತಪ್ಪ. ಒಳ್ಳೇದೇ ನೋಡು. ಒಳ್ಳೇದೇ ತಂದಿಲ್ಲ. ನಿಲ್ಸಿಲ್ಲ, ಹೆಂಗೋ ನನಗೂ ಮೂಡ್ ಬಂದಿಲ್ಲ ಎಣ್ಣೆದು. ಅಂದ್ರೆ ರೋಹಿತ್ಗೆ ಫುಲ್ಲು ನೀನೇ ಕಟ್ಟು ಅಂದ್ಬಿಡ್ತದೆ. ನಾನು ಮಗನೇ ನಿಂದ ಎಣ್ಣೆ ನೀನೇ ಕಟ್ಟು. ಗೈಸ್ ನೋಡಿ ಜಿಂಕೆಗಳು झुंड में है सब. वाओ, मंकी भैया वस्ते के ना होइया. अरे कहना क्या चाहता. We are going for nature spot. Nature is calling, so we are going guys. ठीक है, समझ गया. ಈಗ ಹೋಗಿ ಮೋಟಿ ತಿನ್ನೋಣ. ಮಾಮಪ್ಪ ಡ್ರೀಮ್ ಲ್ಯಾಂಡ್ ನಿಯರ್ ಮಾಮಪ್ಪ. ಮಸ್ತಿಗೆನೆ ಹೋಯ್ಯ ಸರ್. ಜಾಕೆ ಹರ್ಟ್ ಆಗಿದೆ ಈ ಸಾಂಗ್ ಹಾಕಿದ್ಗೆ. ಎಕ್ಸ್ ನೆನ್ಪು ಬರ್ತಾವಳೆ. ನೆಕ್ಸ್ಟ್ ಬ್ಯಾಡ್ಲಿ ವೈ ಬ್ರೋ. ಕೈ ಕೊಟ್ಲಾ, ಚಮ್ ಕೊಟ್ಲಾ.
ಹೋಗಪ್ಪ ಲ್ಯಾಟ್ರಿ. ಹೋಗಪ್ಪ. जाओ भैया आगे जाओ. ನೈಟಿಂದ ಏನು ಊಟ ಮಾಡಿಲ್ಲ 3 ಜನನು. ಹೊಟ್ಟೆ ಬೇರೆ ಸಿಕ್ಕೈತೆ ಗಾಯ್ಸ್. ಸೊ ಗಾಯ್ಸ್ ಊಟಿಗೆ ರೀಚ್ ಆಗಿದೆ. ಫಸ್ಟ್ ನಾವು ನೋಡಿದ್ದು ಆಸಿಫಿ ಬಿರಿಯಾನಿ ಅಂತ. ಲೆಟ್ಸ್ ಗೋ ಇನ್ ಸೈಡ್. ಹ್ಯಾಂಡ್ ವಾಶ್ ಮಾಡಿ ಬ್ರೋ, ಹ್ಯಾಂಡ್ ವಾಶ್ ಆಫ್ಟರ್ 10 hours ಬ್ರೋ. ನಾನ್ ವೆಜ್ಜಾ ವೆಜ್ಜಾ ಬ್ರೋ? ಎಷ್ಟಿದೆ ನೋಡಿ, 300 ಇದೆ. We were hungry. Without wasting the time, we ordered chicken biryani. ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಬ್ರೋ. ಟೇಸ್ಟ್ ಮಾತ್ರ ಬೇರೆ ಲೆವೆಲ್, ರಿಲಿಶ್ ಆ್ಯಂಡ್ ಡಿಫ್ರೆಂಟ್. ಫಸ್ಟ್ ಟೈಮ್ ಈ ಥರ ತಿಂತಿರೋದು, ಮಸ್ತಾಗಿದೆ. ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ನಮಗೆ ರೂಮ್ ಬೇಕಾಗಿತ್ತು. ಸೊ ನಿಯರ್ ಬೈ ಒಂದು ಹೋಟೆಲ್ ಇತ್ತು, ಒಳಗಡೆ ಹೋಗಿದ್ದೆ. ಅವರು ರೂಮ್ ಸೆಲೆಕ್ಟ್ ಮಾಡಿ ಅಂದರು. ಬನ್ನಿ ಗಾಯ್ಸ್, ರೂಮ್ ತೋರಿಸ್ತೀನಿ ನಿಮಗೆ. Crazy room. Hello uncle, namaste. I booked the standard king size room. Straight away mountain view from window. Let's check the things and actually matters. Storage space. So tata, bye bye. I am going to sleep. 2 hours ನಿದ್ದೆ ಮಾಡಿ ರೆಡಿಯಾಗಿ ನಾವು ಹೋಗ್ತಿರೋದು ಶೂಟ್ಗೆ. ಏನು ಶೂಟ್ ಅಂದರೆ ಮ್ಯೂಸಿಕ್ ವಿಡಿಯೋ ಶೂಟ್ ಹೋಗ್ತಿರೋದು. ಕೊಲ್ಯಾಬ್ ಸಾಂಗು ಅಂಬರೀಷ್ ಅಂಡ್ ಜಾಕ್ದು. ಲೆಟ್ಸ್ ಗೋ ಫಾರ್ ದ ಫಸ್ಟ್ ಲೊಕೇಶನ್. Use Karan Aujla's 2.0, the master copy of Karan Aujla. ಹೊರಗಡೆನೇ ಐತಲ್ಲ, ಇವಾಗ ಹಾಕಿರೋದು. ಇವಾಗ ಯಾವುದೋ ಲೊಕೇಶನ್ ಸಿಕ್ತು. ಲೊಕೇಶನ್ ಹೆಸರು ಬಂದು ಲವ್ ಡೇಲ್ ಅಂತ. ಸೊ ಮೈ ಫ್ರೆಂಡ್ಸ್ ಗೋಯಿಂಗ್ ಟು ಆಸ್ಕ್ ಪರ್ಮಿಷನ್ ಫಾರ್ ಶೂಟ್ ವೆದರ್ ದ ಕ್ಯಾಮ್ರಾ ಇಸ್ ಅಲೌಡ್ ಆರ್ ನಾಟ್. ಸುಮ್ಮನೆ ರಿಸ್ಕ್ ಯಾಕೆ? ಸ್ಟೇಷನ್ ಮ್ಯಾನೇಜರ್ ನೋಡಿದ್ರೆ ಕ್ಯಾಮ್ರಾನೇ ಅಲೋ ಇಲ್ಲ ಅಂತೆ. ಏನು ಮಾಡೋದು? ಬನ್ನಿ ಬ್ರೋ, ಫೋನಾಗೆ ಶೂಟ್ ಮಾಡೋಣ ಅಂತ. ಬ್ಯೂಟಿಫುಲ್ ಸ್ಪಾಟ್ ಸಿಕ್ತು. ವಿ ಸ್ಟಾರ್ಟೆಡ್ ಶೂಟಿಂಗ್. ಬ್ರೋ ಅಲ್ಲೆಲ್ಲ ನಿಂತ್ಕೋಬೇಡ, ಈ ಕಡೆ ಬಾ. ಬಂತು ಆಕ್ಷನ್. ये सफर है मेरा या है कोई कहानी, बहती हुई लहरों का था हुआ पानी, ना रुकने की जिद है ना मोड़ने का डर, बस चलते ही जाना है मेरा बसर। ये सफर है मेरा या है कोई कहानी, बहती हुई लहरों का था हुआ पानी, ना रुकने की जिद है ना मोड़ने का डर, बस चलते ही जाना है मेरा बसर। ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. The next day. ಸುಟ್ಟಿ ಮುಂಡ್ರಮ್ ಮಾಸ್ಟ್ ಮಾಡ್ಸಕೋದು 2 ಗಂಟೆಗೆ. खामोश रास्ते और ठंडी ये हवा, शहर की रौनक से थोड़ा सा जुदा, आंखों में ख्वाब पर दिल में सवाल, बदलते मौसम का है थोड़ा मलाल. No maps, no plan, just the rhythm of the soul, searching for the parts that make the story whole. போயிடுச்சு. இல்லை ப்ரோ, டைப் பண்ணேன். என்ன ஆன்லைன் இல்லை வா லொக்கேஷனு.
ಅಣ್ಣ 3 ಕಾಫಿ ಅಂತ ಕಾಫಿ ತಗೊಂಡು ಚೇಸ್ ಮಾಡಿ ನೆಕ್ಸ್ಟ್ ಹೋಗ್ತೀವಿ ನಾವು ಒಳ್ಳೆ ಲೊಕೇಶನ್ಗೆ. ಬನ್ನಿ ಹೋಗೋಣ. 0% battery, but 100 on the soul. Share piche chuta, we're out of control. Purani jeans aur ek purani car, tote huye raste par khwab bhi shumar. Windows down, let the bass hit ಸೊ the ವಿ chest. ರೀಚ್ಡ್ ಚರ್ಚ್. ಅದ್ರ ಪಕ್ಕದಲ್ಲಿ ಮಶಾಣ ಇದೆ. ಸೊ ಇವ್ರಿಗೇನು ಇಷ್ಟ ಆಗಿದೆ ಲೊಕೇಶನ್ ಅಂತ ಹೋಗ್ತಾ ಇದ್ದೀವಿ ಶೂಟ್ ಮಾಡೋಕ್ಕೆ. Koi limit na koi dar, ghumenge sara ye jahan. Zindagi hamari yaari, crazy hamara scene, living the life like a movie script. ಸೊ ಈ ಸ್ಪಾಟಲ್ಲಿ ಶೂಟ್ ಮುಗೀತು. ನಾವು ವಿಲ್ ಗೋ ಫಾರ್ ನೆಕ್ಸ್ಟ್ ಸ್ಪಾಟ್. ಕಮ್ ಆನ್, ಲೆಟ್ಸ್ ಗೋ. ಗೈಸ್, ಲೊಕೇಶನ್ ನೋಡಿದ್ರೆ ಇಲ್ಲಿಂದ ಜಂಪ್ ಮಾಡ್ಬೇಕು ಅನ್ಸ್ತೈತೆ. ನಿಮ್ಗೆ ಹೆಂಗ್ ಅನ್ಸಿದೆ ಕಮೆಂಟ್ ಮಾಡಿ ಬೇಗ. ಹೊಟ್ಟೆ ಕರ್ಸ್ ಫಸ್ಟ್ ಬ್ರೋ. ತೂಕ ಮಾಡ್ಬಿಡ್ತೀರಾ? So next I am going to shoot my song because I like this location. ಈ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ಮೈ ಚಾನಲ್. ಸಾಂಗ್ ಹೆಸರು ತುಮ್ಸೆ ಪ್ಯಾರ್ ಹೋ ಗಯಾ ಅಂತ. ಹಂಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿಬಿಡಿ. ಅಪ್ಲೋಡಿಂಗ್ ಆಗಿದೆ ಗಾಯ್ಸ್. ಅಪ್ಲೋಡಿಂಗ್ ಅಡ್ವೆಂಚರ್ ಟ್ರಕ್. ತಲೆ ತಿರುಗ್ಬಿಡುತ್ತೆ. Jinka chika, jinka chika, jinka chika, chikanka. ಅದೇ ಅನ್ಸುತ್ತೆ ಲೇಕಲ್ಲ. ರಾಂಗ್ ಸ್ಪಾಟ್ ಬಂದ್ಬಿಟ್ಟಿದೆ. ಯೂ ಟರ್ನ್ ಸಿಕ್ಬಿಟ್ರೆ ಜಾಗ. ನೆಕ್ಸ್ಟ್ ವಿ ವಾಂಟೆಡ್ ಟು ಗೋ ಅವಲಚ್ಚಿ ಲೇಕ್ ಬಟ್ ವಿ ರೀಚ್ ರಾಂಗ್ ಲೊಕೇಶನ್. ಯಾವ ಲೇಕು ಇಲ್ಲ, ಏನೂ ಇಲ್ಲ. ಅಲ್ಲೋಗಿ ರೀಚ್ ಆಗಿದ್ದು ಏನೂ ಇದ್ದಿಲ್ಲ. ಸೊ ಯೂ ಟರ್ನ್ ಮಾಡ್ಕೊಂಡು ಈಗ ನಾವು ವಾಪಸ್ ಹೋಗ್ತಾ ಇದ್ದೀರಿ. ಸೊ ಲೆಟ್ಸ್ ಗೋ ನೆಕ್ಸ್ಟ್ ಲೊಕೇಶನ್. ನೆಕ್ಸ್ಟ್ ವಿ ಗಾಟ್ ಎ ಬ್ಯೂಟಿಫುಲ್ ಲೊಕೇಶನ್ ಆ್ಯಂಡ್ ನಮ್ಮ ಜಾಕ್ ಲೊಕೇಶನ್ ನೋಡಿದ್ರೆ ಕಲ್ದೋಗ್ಬಿಟ್ಟಿದ್ದಾನೆ ನೋಡಿ. ಈ ಲೊಕೇಶನ್ ತುಂಬ ಸೈಲೆಂಟ್ ಮತ್ತು ಪೀಸ್ಫುಲ್ ಆಗಿತ್ತು. ಸೊ ವಿ ಸ್ಟಾರ್ಟೆಡ್ ಶೂಟಿಂಗ್. Driving, just keep driving. ಶೂಟ್ ಮುಗಿಸ್ಕೊಂಡು ರೂಮ್ಗೆ ಬಂದರೆ ಬಟ್ ವಿ ಚೇಂಜ್ ದ ರೂಮ್ ಬಿಕಾಸ್ ವಿ ವೇರ್ ಇನ್ ದ ಡಿಫ್ರೆಂಟ್ ಪ್ಲೇಸ್. ದಿಸ್ ರೂಮ್ ವಾಸ್ ಓಕೆ ಬಟ್ ಮಲ್ಗಾಕ್ ಸಾಕು ಅಂತ ಫ್ರೆಶ್ ಅಪ್ ಆಗಿ ವಿ ವೆಂಟ್ ಫಾರ್ ಶಾಪಿಂಗ್. ಅದೇ ಹೋಗ್ಬಿಟ್ಟು ಊಟ ಆರ್ಡರ್ ಕೊಟ್ಬಿಟ್ಟು ಆಮೇಲೆ ಎಣ್ಣೆ ಅಂಗಡಿಗೆ ಹೋಗೋಣ, ಅಲ್ಲೇ ಶಾಪಿಂಗ್ ಮಾಡೋಣ. ಅದೇ ಫಸ್ಟ್ ಆರ್ಡರ್ ಮಾಡೋಣ. ಹಾಫ್ ಆನ್ ಅವರ್ ಅಲ್ಲೇ ಹಾಫ್ ಅನ್ ಅವರ್ ಅಲ್ಲೇ ಆಗ್ಬಿಡ್ತೇವೆ. ಗೈಸ್, ಊಟಿಯಲ್ಲಿ ಚಾಕ್ಲೇಟ್ಸ್ ಫೇಮಸ್ ಅಂತೆ. ಸೊ ನಾವು ಹಂಗೆ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಹೌದಾ? ಸೊ ಗೈಸ್, ಇಲ್ಲಿ ತುಂಬ ಚಾಕ್ಲೇಟ್ ಫ್ಲೇವರ್ಸ್ ಇದೆ. ಸೊ ಅವರು ಯು ಕ್ಯಾನ್ ಟೇಸ್ಟ್ ಎನಿ ಚಾಕ್ಲೇಟ್ ಫಾರ್ ಫ್ರೀ ಅಂದರು. ಸಿಕ್ಕಿದ್ದ ಚಾನ್ಸ್ ಅಂತ ಎಲ್ಲ ಚಾಕ್ಲೇಟ್ನ ಒಂದೊಂದಾಗಿ ಹಣ ಎತ್ಕೊಡಿ ಹಣ ಹತ್ಕೊಡಿ ಅಂದ್ಬಿಟ್ಟು ಖಂಡಿತವಾಗ್ಲೂ ಮಾಡ್ಬೋದು ಸರ್. $100 ಚೆನ್ನಾಗಿದೆ. ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾ ಫೇಮಸ್ ಆಗೋದು ಜನ ಮಸ್ತಿಗೇನೆ. ನನ್ನ ಫ್ರೆಂಡ್ ಕಾಲಲ್ಲಿ ಬ್ಯುಸಿ ಇದ್ದ, ಆಚೆ ಹೋಗಿದ್ದ. ಅದಕ್ಕೆ ಶಾಪ್ಕೀಪರ್ ಅವರು ಸ್ಪೈಸಿ ಚಾಕ್ಲೇಟ್ ಕೊಟ್ಟರು ಪ್ರ್ಯಾಂಕ್ ಮಾಡೋಣ ಅಂತ. आइए देखते हैं बैठचंद मजा आएगा. Don't bite it. Fully tabarakallu. So it's fully like bus. Fully, and you have to chew it nicely. Wow. Chew. Bro, come here. Come inside, bro. No going outside. If you go inside. Bro, what did you give me? Get down. Bro, मतलब वो अलग ही लेवल का बंदा था. Oh my god.
ಏನಾಗ್ತದೆ ಬ್ರೋ? ಏನಾಗ್ತಿದೆ ಬ್ರೋ? ಏನಾಗ್ತಿದೆ? ರಮ್ ಚಾಕ್ಲೇಟ್ ತಿಂತಾರ ಚಾಕ್ಲೇಟ್ಸ್ ಇಟ್ಸ್ ಲೈಕ್ ಪ್ರಾಂಕ್ ಚಾಕ್ಲೇಟ್ ಫ್ರಾಂಕ್ಡ್ ಪ್ರಾಂಕ್ ಚಾಕ್ಲೇಟ್ಸ್ ಯು ಆರ್ ಪ್ರಾಂಕ್ ಮೀ ನಶ ಆಗುತ್ತಾ? ನಶ ಅದಾದಮೇಲೆ ಐ ಹ್ಯಾವ್ ಬೈಡ್ ದಿಸ್ ಮೆನಿ ಐಟಮ್ಸ್. ನೆಕ್ಸ್ಟ್ ಡಿನ್ನರ್ ಪಾರ್ಸಲ್ ಮಾಡೋಣ ಅಂತ ಸೇಮ್ ಹೋಟ್ಲ್ಗೆ ಹೋದ್ರಿ, ಆಸಿಫಿ ಬಿರಿಯಾನಿ ಅಂತ. ದೆನ್ ವಿ ಆರ್ಡರ್ಡ್ ಪನ್ನೀರ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ಆ್ಯಂಡ್ ದೆನ್ ನೆಕ್ಸ್ಟ್ ಡೇ. ಬೆಳಗ್ಗೆ ಎದ್ದು ನೋಡಿದ್ರೆ ನಮ್ಮ ಜಾಕ್ ಅವರೇನೋ ವೀಡಿಯೋಸ್ ನೋಡ್ತಿದ್ದಾರೆ. ಆಮೇಲೆ ನಾನು ರೆಡಿಯಾಗಿ ಶೂಟ್ಗೆ ಒಂದು ಒಳ್ಳೆ ಜಾಕೆಟ್ ಬೇಕಾಗಿತ್ತು. ಹೋಟ್ಲ್ ಪಕ್ಕದಲ್ಲೇ ಒಂದು ಬಟ್ಟೆ ಶಾಪ್ ಇತ್ತು, ಅಲ್ಲೇ ಶಾಪಿಂಗ್ ಮಾಡ್ಕೊಂಡು ಅಲ್ಲೇ ಹಾಕೊಂಡು ಚೆಕ್ ಮಾಡಿದೆ. ನನಗಂತೂ ತುಂಬ ಇಷ್ಟ ಆಯಿತು ಜಾಕೆಟ್. ಸೊ ನೆಕ್ಸ್ಟ್ ನಾವು ಹೋಗ್ತಿರೋದು ಕೊಯಂಬತ್ತೂರು ಈಶಾ ಫೌಂಡೇಶನ್ಗೆ, ಶಿವನ್ಗೆ ದರ್ಶನ ಮಾಡ್ಕೊಂಡು ಹಂಗೆ ಹೋಗೋಣ ಅಂತ. ದಿಸ್ ವಾಸ್ ಅನ್ಪ್ಲ್ಯಾನ್ಡ್. ಲೆಟ್ಸ್ ಗೋ. ना कोई लिमिट ना कोई डर घूमेंगे सारा ये जहां हंसदी हमारी यारी वैसी हमारा सीन living the life like a movie script. ಸೊ ವಿ ಕೇಮ್ ಟು ಹ್ಯಾವ್ ಬ್ರೇಕ್ಫಾಸ್ಟ್. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಇಟ್ಸ್ ಆಲ್ರೆಡಿ 12 o'clock. ಚೆನ್ನಾಗಿದೆ ಬ್ರೋ. ಇಲ್ಲಿ ಪರ್ಕೂಡ ಸಾಪಿಡ್ದಮ್ಮ ಒಂದಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಪಕ್ಕದಲ್ಲೇ ಶಾಪಿಂಗ್ ಮಾಡಿದ್ದು. ಚಾಕ್ಲೇಟ್ಸ್ ತಗೊಂಡ್ರಿ. ನೀ ಲವಂಗ chocolates inside. Chocolates now. So this is marble chocolates. Yes, this is marble. Yeah, looks like marble and rich in chocolate flavors. Got another one. And this is a mix of almond chocolates and a little bit of I don't know, but yeah, there are too many flavors in it. What else? Oh yeah, we got this one. This is stupid. Next one. ಭಾಳ ಚಂದ ಉಂಟು ಮಾರೆ, ಭಾಳ ಚಂದ ಉಂಟು. ಬನ್ನಿ ಊಟಿಗೆ ಶಾಪಿಂಗ್ ಮಾಡಿ. ಚಾಕ್ಲೇಟ್ ಸಾಕಲ್ಲ ಮಗ. ಶುಗರ್ ಕಂಟೆಂಟ್ ಹೌ ಮಚ್ ಇಸ್ ದಿಸ್? ಇಲ್ಲ ಗ್ರೇಪ್ಸ್ ವಾಟರ್ ಶುಗರ್ ಡ್ರೈ ಸ್ಪೈಸಸ್ ಇದೆ. ಶುಗರ್ ಹಾಕಿದ್ದಾರೆ. ಸ್ಯಾಂಪಲ್ ಸಿಗುತ್ತಾ? Oh, sample is there, bro. Let's try. Yeah. How's it, bro? Which one is that? Red lips, huh? This is avocado. Avocado. Okay. Sugar level. It's good. Let me try. No. Avocado. ಇದು ನಲ್ಲ ರೆಡ್ ಆಮ್ಲ ಲೇವಸ್ ಎಲ್ಲಾನೇ ನಲ್ಲ ಚೆನ್ನಾಗಿದೆ. ಇಟ್ಸ್ ಗುಡ್. ಸರ್ ಇದು We just made it to the Isha Foundation, and honestly, the moment you step foot in here, the entire vibe just completely shifts. Words honestly fall short to describe the energy in this place. This is literally the exact reset button you need. Right. Hey, close ಮಾಡ್ರು. Careless guys. Clouds below the peaks, mountains all around, and the power of Adiyogi right here. But trust me, the energy right here is unreal.
Isha Yoga Center in Coimbatore features 3 primary concentrated lingas and energy forms: the Dhyana Linga, the Yogeshwara Linga, and the Linga Bhairavi. ಸ್ನ್ಯಾಕ್ಸ್ ಮಾರೋದು. They say some places just feel like home, even when you're miles away, and this is definitely one of them. I honestly don't want to pack up and head back. I wanted to hit the pause button on the rest of the world and just stay here. ಭರತ್ರಾಜ್ ಹೇಗೆ ಹೇಳಬೇಕು ನಿನ್ನ ಬಳಿ ಬರೆಯುವೆ ನಾ ದುಃಖದ ಕಂಬನಿ ನೀ ಇಲ್ಲದೆ ನಾ ಹೀಗೆ ಹೇಗೆ ಹೇಳಲಿ ನೀ ಬರುವ ದಾರಿಯಲ್ಲಿನ ಕುದಿರುವೆ ಹೃದಯದ ಬಡಿತವು ಇಂದು ನಿನ್ನ ನೀಡಿದೆ ನನ್ನ ಹನಿಯ ಅರ್ಥವನ್ನ ರೀತಿಗೆ ನಿನ್ನ ಬಿಂಬ ಕಾಣಿದೆ ನನಗೆಲ್ಲರೆ ಹೇ ಗರ್ಲ್ ದಾಲ್ ತಡ್ಕ ದಾಲ್ ಫ್ರೈ ಬೆಂಗಳೂರು. ಇದೇನಾ ಸರ್? ಸರ್ ಗೀರ್ ಕಾ Trips like this remind you why it's so important to us. Just step away, breathe some fresh air, and make memories with the right person. If you loved traveling along with us through this vlog, make sure to hit that like button, drop a comment, let me know your favorite part, and subscribe. Until the next adventure, take care, keep exploring, and peace out.